ಹಿಂದಿ ಕಲಿಕೆ ರಾಜಕೀಯಕ್ಕಲ್ಲ, ಭಾವೈಕ್ಯತೆಗೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ತಾನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಭಾಗ ಅನ್ನೋದನ್ನ ಮರ್ತಂತಿದೆ. ಮಾತೆತ್ತಿದ್ರೆ ನೆರೆಹೊರೆಯ ತಮಿಳುನಾಡನ್ನ ಕಳೆದ 59 ವರ್ಷಗಳಿಂದ ಅಬಾಧಿತವಾಗಿ ನಡೆಸ್ತಾ ಇರೋ ಆ ದ್ರಾಮುಕ ಪಕ್ಷಗಳ ಬ್ರಾಂಚ್ ಆಫೀಸರ್ ತರ ವರ್ತಿಸ್ತಾ ಇದೆ. ಡಿಎಂಕೆ ಪಕ್ಷದ ಶಿಕ್ಷಣ ನೀತಿಗೂ ಡಿಎಂಕೆ ಪಕ್ಷದ ಭಾಷಾ ನೀತಿಗೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ನೀತಿಗಳಿಗೆ ಹೆಚ್ಚು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ದಿನೇ ದಿನೇ ಹೆಚ್ಚಿನ ಸಾಮೀಪ್ಯ ಎದ್ದು ಕಾಣ್ತಾ ಇದೆ. ಭಾರತೀಯರಿಗೆ ರಾಷ್ಟ್ರೀಯತೆಯ ಪಾಠವನ್ನ ಕಲಿಸ್ಕೊಟ್ಟಿದೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ. ಯಾಕಂದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಆಂದೋಲನದ ಕಾಲದಿಂದ ದಕ್ಷಿಣ ಭಾರತ, ಉತ್ತರ ಭಾರತ ಇತ್ಯಾದಿ ಭೇದ ಭಾವಗಳನ್ನು ಅಳಿಸ್ಲಿಕ್ಕೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದೇ ಒಂದು ಗುರಿ, ಒಂದೇ ಒಂದು ಧ್ಯೇಯೋದ್ದೇಶ, ಒಂದೇ ತರನಾದ ಆದರ್ಶಗಳನ್ನ ಬಿತ್ತೋ ಪ್ರಯತ್ನವಾಗಿ ಅವರು ಸಂಪರ್ಕ ಭಾಷೆಯಾಗಿ ಹಿಂದಿಯನ್ನ ರೂಢಿಸ್ಕೊಳ್ತಾ ಬಂದ್ರು. ಹೌದು, ಅವತ್ತಿನ ಸುಶಿಕ್ಷಿತ ಮೇಲ್ಮಧ್ಯಮ ವರ್ಗದ ವಿದ್ಯಾವಂತ ಜನರೆಲ್ಲ ಇಂಗ್ಲಿಷ್ ಕಲ್ತಿದ್ರು. ಯಾಕಂದ್ರೆ ಬ್ರಿಟಿಷ್ ಆಧಿಪತ್ಯ ಇತ್ತು, ಇಂಗ್ಲಿಷ್ ಅನ್ನ ಅನಿವಾರ್ಯವಾಗಿ ಕಲ್ತಿದ್ರು. ಇಂಗ್ಲಿಷ್ ಆಡಳಿತ ಭಾಷೆ ಆಗಿತ್ತು, ಆಳುವವರ ಭಾಷೆ ಆಗಿತ್ತು. ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಆಯಾ ಭಾಗದ ಪ್ರಾದೇಶಿಕ ಭಾಷೆಗಳನ್ನ ಕಲಿಸ್ತಾ ಇದ್ರು. ಕರ್ನಾಟಕದಲ್ಲಂತೂ ಅದು ಉತ್ತರ ಕರ್ನಾಟಕ ಅಂತಂದ್ರೆ ಆವತ್ತಿನ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಅದೇ ರೀತಿ ಕರಾವಳಿ ಕರ್ನಾಟಕ ಮತ್ತು ಹಳೆ ಮೈಸೂರು ರಾಜ್ಯ, ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲೇ 10ನೇ ತರಗತಿವರೆಗೂ ಶಾಲಾ ಬೋಧನೆ ನಡೀತಾ ಇತ್ತು. ಅದಾದ ನಂತರ ಕಾಲೇಜಿಗೆ ಬಂದಾಗ ಇಂಗ್ಲಿಷ್ ಮಾಧ್ಯಮ, ಬಹುತೇಕ ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರವೇಶ ಪಡೆಯಬೇಕಾಗ್ತಾ ಇತ್ತು. ಅದೊಂದು ವ್ಯವಸ್ಥೆ ಇತ್ತು. ಸ್ವಾತಂತ್ರ್ಯ ಬಂದಾಗಿನಿಂದ ಕಾಂಗ್ರೆಸ್ ಪಕ್ಷವೇ ರೂಪಿಸಿದ ಶಾಲಾ ಶಿಕ್ಷಣ ನೀತಿ ಮತ್ತು ಉನ್ನತ ಶಿಕ್ಷಣ ನೀತಿ ಅಂದ್ರೆ 1948ರಲ್ಲಿ ರಾಧಾಕೃಷ್ಣನ್ ಸಮಿತಿಯ ವಿಶ್ವವಿದ್ಯಾಲಯ ಶಿಕ್ಷಣ ನೀತಿ, 1951-52ರ ಡಾಕ್ಟರ್ ಲಕ್ಷ್ಮಣ ಸ್ವಾಮಿ ಮುದ್ಲಿಯಾರ್ ರವರ ಶಾಲಾ ಶಿಕ್ಷಣ ನೀತಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ನೀತಿಗಳೇ ಜಾರಿಯಲ್ಲಿತ್ತು. ಜೊತೆಗೆ 1966ರ ಕೊಠಾರಿ ಕಮಿಷನ್ ವರದಿ, ಅದು ಕೂಡ ಕೊಠಾರಿ ಶಿಕ್ಷಣ ಆಯೋಗ, ಅದು ಕೂಡ ಕಾಂಗ್ರೆಸ್ ಸರ್ಕಾರದ್ದೇ. ಇವೆಲ್ಲ ಆಯೋಗಗಳು ತ್ರಿಭಾಷಾ ಸೂತ್ರವನ್ನ ಇಡೀ ರಾಷ್ಟ್ರಾದ್ಯಂತ ಏಕರೂಪ ಅನ್ವಯಕ್ಕಾಗಿ ಪ್ರಯತ್ನ ಮಾಡಿದ್ವು, ಶಿಫಾರಸುಗಳು ಮಾಡಿದ್ವು. ಆದ್ರೆ 1967ರಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಗಳಲ್ಲಿ ಆವತ್ತಿನ ಮದ್ರಾಸ್ ರಾಜ್ಯ, ಇವತ್ತಿನ ತಮಿಳುನಾಡು ಅವತ್ತು ಮದ್ರಾಸ್ ರಾಜ್ಯವಾಗಿತ್ತು, ಪ್ರಪ್ರಥಮ ಬಾರಿಗೆ ಬ್ರಾಹ್ಮಣ ನಿಂದನೆ ಮತ್ತು ಹಿಂದಿ ವಿರೋಧ, ಭಾಷಾ ದ್ವೇಷ ಮತ್ತು ಬ್ರಾಹ್ಮಣ ನಿಂದನೆ ಒಂದು ಪ್ರಣಾಳಿಕೆಯನ್ನಾಗಿಟ್ಟುಕೊಂಡ ಡಿಎಂಕೆ ಪಕ್ಷ, ದ್ರಾಮುಕ ಪಕ್ಷ, ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡ್ಬಿಡ್ತು. ಅವತ್ತು ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಕಾಮರಾಜ್ ನಾಡಾರ್ ಅಂತ ಒಬ್ಬ ದೇಶಭಕ್ತ ಸ್ವಾತಂತ್ರ್ಯ ಹೋರಾಟಗಾರ, ಪ್ರಾಮಾಣಿಕ ದಕ್ಷ ಆಡಳಿತಗಾರ, ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ತಮಿಳುನಾಡನ್ನ ಪ್ರಗತಿಪರ ಪಥಕ್ಕೆ ಕೊಂಡೊಯ್ದಂತ ಧೀಮಂತ, ಅವರೂ ಕೂಡ ಸೋತ್ ಹೋಗ್ಬಿಟ್ರು. ಆವತ್ತು ನೆಲ ಕಚ್ಚಿದ ಕಾಂಗ್ರೆಸ್ಸು ಕಳೆದ 59 ವರ್ಷಗಳಿಂದ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ರಾಷ್ಟ್ರೀಯ ಪಕ್ಷವಾಗಿ ಇವತ್ತಿಗೂ ಕೂಡ ಡಿಎಂಕೆ ಅಥವಾ ಎಡಿಎಂಕೆ ಜೊತೆಗೆ ಅನುಕೂಲ ಸಿಂಧು ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಅಸ್ತಿತ್ವ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ತ್ರಿಭಾಷಾ ಸೂತ್ರ ಅದು ಕಾಂಗ್ರೆಸ್ ಪಕ್ಷದ ನೀತಿ. 1977ರವರೆಗೂ ಕೂಡ ಇವತ್ತಿನ ಭಾರತೀಯ ಜನತಾ ಪಕ್ಷದ ಪೂರ್ವಾಶ್ರಮವಾದ ಜನಸಂಘ ಅಧಿಕಾರದಲ್ಲೇ ಇರಲಿಲ್ಲ. ಹೀಗಾಗಿ ಈ ಹಿಂದಿಯನ್ನ ರಾಷ್ಟ್ರ ಒಂದು ಸಂಪರ್ಕ ಭಾಷೆಯಾಗಿ ಬಳಸಿದ್ದು ಕಾಂಗ್ರೆಸ್ ಪಕ್ಷ ಹೊರತು ಜನಸಂಘ ಅಥವಾ ಭಾರತೀಯ ಜನತಾ ಪಕ್ಷ ಅಲ್ವೇ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದೇನೋ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ದಿಲ್ಲಿ ದರ್ಬಾರಿಗೆ ಬಂದಾಗಿನಿಂದ ಮೋದಿ ಮಾಡಿದ್ದನ್ನೆಲ್ಲ ವಿರೋಧಿಸೋದೇ ಒಂದು ರಾಜಕೀಯ ನೀತಿಯ ಧೋರಣೆ ಆಗೋಗ್ಬಿಟ್ಟಿದೆ. ಈ ಸಲವಂತೂ 2023ರ ಪ್ರಪ್ರಥಮ ಬಜೆಟ್ ನಲ್ಲೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ರು. ಆದ್ರೆ ಇವತ್ತಿಗೂ ಕೂಡ 3 ವರ್ಷಗಳಾಗ್ತಾ ಬಂದ್ರು ಸ್ಪಷ್ಟವಾದ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ಲಿಕ್ಕೆ ಆಗೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಾದೇಶಿಕ ಭಾಷೆಯನ್ನ ಕಡ್ಡಾಯವಾಗಿ ಕಲಿಸೋದಷ್ಟೇ ಅಲ್ಲ, ಕನಿಷ್ಠ 5ನೇ ತರಗತಿವರೆಗೂ ಮಾತೃಭಾಷೆ ಅಥವಾ ಸ್ಥಳೀಯ ಪ್ರಾದೇಶಿಕ ಭಾಷಾ ಮಾಧ್ಯಮದಲ್ಲೇನೆ ಶಿಕ್ಷಣ ಕೊಡ್ಬೇಕು ಅನ್ನೋ ಒಂದು ಶಿಫಾರಸಿತ್ತು. ಅದು ಅದರ ಅಪೇಕ್ಷೆ ಆಗಿತ್ತು. ಅದಷ್ಟೇ ಅಲ್ಲ, ಉನ್ನತ ಶಿಕ್ಷಣದಲ್ಲೂ ಕೂಡ ಪ್ರಾದೇಶಿಕ ಭಾಷೆಯ ಜೊತೆಗೆ ಇಂಗ್ಲಿಷು ಮತ್ತು ಯಾವುದಾದ್ರೂ ಇತರ ಒಂದು ಭಾರತೀಯ ಭಾಷೆ ಕಲಿಬೇಕು ಅನ್ನೋದಿತ್ತು. ಈಗ ಹಾಗಿಲ್ಲ. ಮೊದಲು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಿದ್ರು, ಇದೀಗ ರಾಷ್ಟ್ರ ಭಾಷೆಯಾಗಿ ಹಿಂದಿಯನ್ನು ತಿರಸ್ಕರಿಸ್ಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನೆನಪಿರ್ಲಿ, ಅವರ ಅತ್ಯಂತ ಹಿರಿಯ ನಾಯಕರುಗಳಾಗಿದ್ದ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇವ್ರು ಯಾರ ಮಾತೃಭಾಷೆಯು ಹಿಂದಿ ಆಗಿರ್ಲಿಲ್ಲ. ಅವರು ಭಾರತದ ಅತಿ ದೊಡ್ಡ ಜನಸಾಮಾನ್ಯರ ಜೊತೆಗೆ ಸಂಭಾಷಿಸ್ಲಿಕ್ಕೆ, ಸಂವಾದ ಮಾಡ್ಲಿಕ್ಕೆ ಅಂತ ಪ್ರಜ್ಞಾಪೂರ್ವಕವಾಗಿ ಹಿಂದಿಯನ್ನು ರೂಢಿಸ್ಕೊಳ್ತಾ ಬಂದ್ರು. ಜೊತೆಗೆ ಪ್ರಾದೇಶಿಕ ಭಾಷೆಗೆ ಅವ್ರಿಗೆ ಯಾರಿಗೂ ವಿರೋಧವಿರಲಿಲ್ಲ. ಬರ್ತಾ ಬರ್ತಾ ಈ ನಗರ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ
ಮೇಲ್ಜಾತಿ ಮೇಲ್ವರ್ಗ ಜನರಿಗೆ ಅದೇ ಆದರ್ಶಪ್ರಾಯವಾದ ಶಿಕ್ಷಣ ಅಂತ ಅನಿಸ್ಬಿಡ್ತು. ಆಗೆಲ್ಲ ಹಿಂದಿ, ಇಂಗ್ಲಿಷ್ ಮಾಧ್ಯಮ ಬೋಧನೆ, ಕಲಿಕೆ, ಸಂಸ್ಕೃತ ಪ್ರಥಮ ಭಾಷೆ ಮತ್ತು ಮೂರನೇ ಭಾಷೆಯಾಗಿ ಹಿಂದಿ ಅಥವಾ ಕನ್ನಡ ಕಲ್ತ್ರು ಇಲ್ಲದ್ರಿಲ್ಲ, ಈ ರೀತಿ ವ್ಯವಸ್ಥೆ ಇತ್ತು. 1980ರ ದಶಕದ ಆರಂಭದಲ್ಲಿ ನಡೆದ ಗೋಕಾಕ್ ಚಳವಳಿಯ ಪರಿಣಾಮವಾಗಿ ಕಡ್ಡಾಯವಾಗಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡವನ್ನ ಪ್ರಥಮ ಭಾಷೆಯಾಗಿ 10ನೇ ತರಗತಿವರೆಗೂ ಕಲಿಸ್ಬೇಕು ಅನ್ನೋ ಶಿಫಾರಸಿತ್ತು. ಅದಕ್ಕೂ ಕೂಡ ಹೈಕೋರ್ಟ್ನಿಂದ ಕೊಂಕಣಿ ಭಾಷಿಕರು ಸ್ಟೇ ತಂದ್ಬಿಟ್ರು. ಅದಾದ ನಂತರ ಆ ಗೋಕಾಕ್ ಜಿವೋ ಏನಾಯ್ತು ಅಂತ ಇವತ್ತಿನ ಸರ್ಕಾರ ಅಥವಾ ಇವತ್ತಿನ ವಿಧಾನ ಮಂಡಲ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಇದ್ರ ಮಧ್ಯೆ ರಾಜ್ಯ ಸರ್ಕಾರ ಈಗಾಗಲೇ 2018ರಿಂದ ಅವರ ಸಮ್ಮಿಶ್ರ ಸರ್ಕಾರದ ಅವಧಿಯಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನೋ ಹೊಸ ಪ್ರಯೋಗ ಶುರು ಮಾಡ್ಬಿಟ್ಟಿದೆ. ಇದುವರೆಗೂ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹೆಣಗಾಡ್ತಾ ಇದ್ದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನೆಲ್ಲ ಉನ್ನತೀಕರಿಸ್ತೇವೆ ಅಂತ ಅವುಗಳಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೆಸರಿಡ್ತಾ ಹೊಸ ಪರಂಪರೆ ಶುರು ಮಾಡಿದ್ದಾರೆ. ಯಾಕೆ ಈ ಸರ್ಕಾರಕ್ಕೆ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳ್ಕೊಳಿಕ್ಕೆ ಯಾಕೆ ಭಯ ಆಗುತ್ತಾ, ಸಂಕೋಚವಾಗುತ್ತಾ? ಮುಕ್ತವಾಗಿ ಅವನ್ನ ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಯಾಕೆ ಕರಿತಾ ಇಲ್ಲ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನೋ ಮುಸುಕಾಕ್ ಹಾಕ್ತಾ ಇದ್ದೀರಾ? ಕನ್ನಡ ಪರ ಚಳವಳಿಗಾರರು ಗೊತ್ತಾಗ್ಬಿಡುತ್ತೆ ಅಂತ. ಈ ಆಷಾಢಭೂತನ, ಈ ಬೂಟಾಟಿಕೆ ಬಿಟ್ಬಿಟ್ಟು ಎಲ್ಲ ಮಾಧ್ಯಮ ಯಾವ್ದಾದ್ರಲ್ಲಿ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ನೆಲೆಸಿರುವವರೆಲ್ಲ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕಲಿಬೇಕು, ಇಂಗ್ಲಿಷನ್ನ ಕಡ್ಡಾಯ ಅಂತಾರಾಷ್ಟ್ರೀಯ ಭಾಷೆಯಾಗಿ ಕಲಿಬೇಕು, ಹಿಂದಿಯನ್ನ ಸಂಪರ್ಕ ಭಾಷೆಯಾಗಿ ಆರಿಸ್ಕೊಳ್ಳಿ ಅಥವಾ ಬಿಡ್ಲಿ, ಅಥವಾ ಐಚ್ಛಿಕವಾಗಿ ಕಲೀರಿ. ಅಂದಹಾಗೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕೇಂದ್ರ ಕಚೇರಿ ಇದ್ದಿದ್ದೇ ಮದ್ರಾಸ್ನಲ್ಲಿ. ಅದನ್ನು ಸ್ಥಾಪನೆ ಮಾಡಿದ್ದು ಆವತ್ತಿನ ಕಾಂಗ್ರೆಸ್ನ ಹಿರಿಯ ನಾಯಕರಾದ ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರಿ 1951ರಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು. ಬೆಂಗಳೂರಿನ ಜಯನಗರದ ಅಶೋಕ ಪಿಲ್ಲರ್ ಹತ್ರ ಕರ್ನಾಟಕ ಮಹಿಳಾ ಹಿಂದಿ ಪ್ರಚಾರ ಸಭಾ ಇತ್ತು. ಇವೆರಡೂ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಹಿಂದಿ ಕಲಿಕೆಗೆ ಸಹಾಯ ಮಾಡ್ತಾ ಇದ್ವು. ಪ್ರಥಮ, ಮಧ್ಯಮ, ರಾಷ್ಟ್ರ ಭಾಷಾ ಅನ್ನೋ 3 ಪರೀಕ್ಷೆಗಳನ್ನ ಬಾಹ್ಯ ಕಲಿಕೆ ಮತ್ತು ಬೋಧನೆ ಮೂಲಕ ನಾವೆಲ್ಲ ಅದನ್ನ ಕಲಿತು ಆ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೊಳ್ತಾ ಇದ್ವಿ. ಅಂದಾಗೆ ಈ ರಾಷ್ಟ್ರದ ಜನಸಾಮಾನ್ಯರು ಹಿಂದಿಯನ್ನು ಕಲ್ತಿರೋದು ಶಾಲೆ ಕಾಲೇಜುಗಳಿಗಿಂತ ಹೆಚ್ಚಾಗಿ ಹಿಂದಿ ಸಿನಿಮಾಗಳಿಂದ ಕಲ್ತ್ಬಿಟ್ರು. ಸ್ವಾತಂತ್ರ್ಯ ಬಂದಾಗ್ಲಿಂದ ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶ, ತದನಂತರದ ನವಭಾರತ ನಿರ್ಮಾಪಕರ ಆಶಯಗಳನ್ನೆಲ್ಲ ರಾಷ್ಟ್ರ ಜನತೆಯಲ್ಲಿ ನಿರಂತರವಾಗಿ ತಮ್ಮ ಕಥಾವಸ್ತುವಿನ ಮೂಲಕ, ಹಾಡುಗಳ ಮೂಲಕ, ಸಂಗೀತದ ಮೂಲಕ ಬಿತ್ತಾ ಬಂದಿದ್ದೆ ಆ ಬಾಲಿವುಡ್ ಚಿತ್ರರಂಗ. ತಮಿಳ್ನಾಡಿನ ಒಂದು ದ್ವಿಮುಖ ನೀತಿಗೆ ಒಂದು ಉದಾಹರಣೆ ಅಂತಂದ್ರೆ, ತೀರಾ 1980ರ ಅಂತ್ಯದವರೆಗೂ ಕೂಡ ಬಹುತೇಕ ಮುಂಬೈ ಹಿಂದಿ ಸಿನಿಮಾಗಳೆಲ್ಲ ತಯಾರಾಗ್ತಾ ಇದ್ದು. ಅದು ರಾಜೇಶ್ ಖನ್ನಾ ಯುಗಾಂತ್ಯದವರೆಗೂ ಕೂಡ ಬಹುತೇಕ ಹಿಂದಿ ಸಿನಿಮಾಗಳು ತಯಾರಾಗ್ತಾ ಇದ್ದತೆ ಮದ್ರಾಸಿನ ಜೆಮಿನಿ ಸ್ಟುಡಿಯೋ ಮತ್ತು AVM ಸ್ಟುಡಿಯೋಗಳಲ್ಲಿ. ಹಾತಿ ಮೇರೆ ಸಾಥಿ ಅನ್ನೋ ರಾಜೇಶ್ ಖನ್ನಾ ಅತ್ಯಂತ ಜನಪ್ರಿಯ ಚಿತ್ರವನ್ನ ಪ್ರೊಡ್ಯೂಸರ್ ಕೂಡ ಅವರು ತಮಿಳ್ನಾಡಿನವರೇ. 1981ರಲ್ಲಿ ಬಂದ ಏಕ್ ದೂಜೆ ಕೆ ಲಿಯೆ ಸಿನಿಮಾದ ನಾಯಕ ಕಮಲ್ ಹಾಸನ್, ನಾಯಕಿ ರತಿ ಅಗ್ನಿಹೋತ್ರಿ, ಅದರ ನಿರ್ದೇಶಕರು K. ಬಾಲಚಂದರ್. ಇವರೆಲ್ಲ ತಮಿಳ್ನಾಡು ಮೂಲದವರು, ಬಾಲಚಂದರ್ ಮತ್ತು ಕಮಲ್ ಹಾಸನ್. ಆ ಚಿತ್ರ ಮತ್ತು ಅದರ ಹಾಡು ತುಂಬಾ ಜನಪ್ರಿಯವಾಗಿತ್ತು. ಅದಷ್ಟೇ ಅಲ್ಲ, ಬಾಲಿವುಡ್ 50ರ ದಶಕದಿಂದ ಬಾಲಿವುಡ್ ಚಿತ್ರರಂಗದ ಆಳಿದ ಬಹುತೇಕ ಹೀರೋಯಿನ್ಗಳೆಲ್ಲ ತಮಿಳ್ನಾಡು ಮೂಲದವರು. ಪದ್ಮಿನಿ, ರಾಗಿಣಿ, ವೈಜಂತಿ ಮಾಲಾ, ಹೇಮಾ ಮಾಲಿನಿ, ರೇಖಾ, ಶ್ರೀದೇವಿ ಇವರೆಲ್ಲ ಹಿಂದಿ ಚಿತ್ರರಂಗದ ಸಾಮ್ರಾಜ್ಞಿಯರಾಗಿ ಮೆರೆದ್ರು. ಇವತ್ತು ವೈಜಂತಿ ಮಾಲಾ ಕೂಡ ಜೀವಂತವಾಗಿದ್ದಾರೆ. ಹೇಮಾ ಮಾಲಿನಿ, ರೇಖಾ ಇವತ್ತು ಸಕ್ರಿಯರಾಗಿದ್ದಾರೆ. ಅದಷ್ಟೇ ಅಲ್ಲ, 1990ರ ದಶಕದಲ್ಲಿ AR ರೆಹಮಾನ್ ಮತ್ತು ಮಣಿರತ್ನಂ ಇಬ್ರು ಪ್ರತಿಭಾಶಾಲಿ ತಮಿಳು ನಿರ್ದೇಶಕ ಮತ್ತು ಸಂಗೀತ ನಿರ್ದೇಶಕರಿಬ್ರು ಬಾಲಿವುಡ್ ಚಿತ್ರರಂಗದಲ್ಲಿ 3 ಸಿನಿಮಾಗಳು, ಪ್ರಚಲಿತ ರಾಜಕೀಯ ಕಥಾವಸ್ತುವುಳ್ಳ 3 ಸಿನಿಮಾಗಳನ್ನು ಮಾಡಿದ್ರು. ರೋಜಾ, ಬಾಂಬೆ ಮತ್ತು ದಿಲ್ಸೆ. ರೋಜಾ ಕಾಶ್ಮೀರಿ ಭಯೋತ್ಪಾದನೆ ಕುರಿತಂತೆ, ದಿಲ್ಸೆ ಈಶಾನ್ಯ ಪ್ರಾಂತಗಳ ಬಂಡುಕೋರರ ಬಗ್ಗೆ, ಮತ್ತು ಬಾಂಬೆ ಬಾಂಬ್ ಬ್ಲಾಸ್ಟ್ ಕುರಿತಂತೆ ಕಥಾವಸ್ತುಗಳನ್ನ ಇಟ್ಕೊಂಡ್ಬಿಟ್ಟು ಬಾಲಿವುಡ್ ಚಿತ್ರರಂಗವನ್ನು ಎಷ್ಟರ ಮಟ್ಟಿಗೆ ಗೆದ್ದುಕೊಂಡ್ರು ಅಂತಂದ್ರೆ, ಮುಂದೆ ಸ್ಲಮ್ ಡಾಗ್ ಮಿಲಿಯನೇರ್ ಅನ್ನೋ ಸಿನಿಮಾದ ಟೈಟಲ್ ಸಾಂಗ್ ಅದು AR ರೆಹಮಾನ್ಗೆ ಆಸ್ಕರ್ ಪ್ರಶಸ್ತಿಯನ್ನ ತಂದುಕೊಡ್ತು. ಆ ಹಾಡಿನಲ್ಲಿ ಮುಖ್ಯವಾದ ಧ್ವನಿ ಕನ್ನಡಿಗರೇ ಆದ ವಿಜಯ್ ಪ್ರಕಾಶ್ ಅವರದೇ ಇತ್ತು. ಹೀಗೆ ತಮಿಳ್ನಾಡಿನ ಜನಸಾಮಾನ್ಯರು ಈ DMK ಹಿಂದಿ ವಿರೋಧಿ ನೀತಿ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೇ ಇಲ್ಲ. ಅವ್ರಿಗೆ ಹಿಂದಿಯನ್ನ ಬದುಕೋ ಸಾಧನವಾಗಿ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ, ಬ್ರಿಟಿಷರ ಆಳ್ವಿಕೆ ಇದ್ದಾಗ್ಲೂ ಕೂಡ ದಿಲ್ಲಿಯ ಸಿವಿಲ್ ಸರ್ವಿಸ್ಗಳಲ್ಲೆಲ್ಲ ತಮಿಳ್ನಾಡು ಮೂಲದವರೇ ಇದ್ರು. ಅವರು ಬ್ಯಾಂಕಿಂಗ್ ಸೇವೆ, ರೈಲ್ವೆ ಇಲಾಖೆ, ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ ಇತ್ಯಾದಿಗಳನ್ನೆಲ್ಲ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಟ್ರು ತಮಿಳ್ನಾಡಿನವರು. ನಿಮ್ಗೆ ಇನ್ನೂ ಆಶ್ಚರ್ಯವಾಗುತ್ತೆ, ಸ್ವಾತಂತ್ರ್ಯ ಬಂದಾಗ ಜಮ್ಮು ಕಾಶ್ಮೀರದ ಮಹಾರಾಜ ಹರಿ ಸಿಂಗ್ ದರ್ಬಾರ್ನಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ICS ಅಧಿಕಾರಿ, ಅವರೇ ಪ್ರಧಾನಮಂತ್ರಿ ಆಗಿದ್ರು.
ಆರ್ಟಿಕಲ್ ಇವತ್ತು ಚರ್ಚಾಸ್ಪದವಾಗಿರೋ ಆರ್ಟಿಕಲ್ 370 ರೂವಾರಿ ಕೂಡ ಈ ಗೋಪಾಲ ಸ್ವಾಮಿ ಅಯ್ಯಂಗಾರ್. ಅಷ್ಟರ ಮಟ್ಟಿಗೆ ತಮಿಳುನಾಡಿನ ಪ್ರಭುತ್ವ ಇತ್ತು. ಯಾಕಂದ್ರೆ ಅವರು ಯಾವತ್ತು ಭಾಷೆಗಳನ್ನು ವಿರೋಧಿಸ್ತಾ ಇರಲಿಲ್ಲ. ಇವತ್ತು ಪ್ರಪಂಚದಾದ್ಯಂತ ತಮಿಳುನಾಡಿನವರ ಇನ್ಫ್ಲುಯೆನ್ಸ್ ಯಾವ ತರ ಇದೆ ಅಂತಂದ್ರೆ, ಅಮೆರಿಕದ ಉಪರಾಷ್ಟ್ರಪತಿ ಕಮಲಾ ಹ್ಯಾರಿಸ್ ಕೂಡ ತಮಿಳುನಾಡು ಮೂಲದವರು. ಇವತ್ತು ಸುಂದರ್ ಪಿಚ್ಚೈ ಗೂಗಲ್ ಸಾಮ್ರಾಜ್ಯದ ಅಧಿಪತಿ ಕೂಡ ತಮಿಳುನಾಡು ಮೂಲದವರು. ಪೆಪ್ಸಿ ಕೋಲಾಗೆ ಇಂದ್ರಾ ನೋಯಿ ಅಂತ ತಮಿಳುನಾಡು ಮೂಲದ ಮಹಿಳಾ ಉದ್ಯಮಿದಾರ, ಆಕೆನೆ ಸಿಇಒ ಆಗಿದ್ರು. ತಮಿಳುನಾಡಿನವರು ಪ್ರಪಂಚದ ಎಲ್ಲೆಡೆ ಇವತ್ತು ತಮ್ಮ ಪ್ರಭಾವವನ್ನ ಬಿತ್ತಿದ್ರೆ ಅವರು ಭಾಷಾ ಕಲಿಕೆಗೆ ಮೂಲಭೂತವಾದ ವಿರೋಧ ಇಲ್ಲ. ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು. ಬೆಂಗಳೂರಿನ ಮೇಲ್ವರ್ಗದವರೆಲ್ಲ ತಮ್ಮ ಮಕ್ಕಳಿಗೆ ಫ್ರೆಂಚ್ ಕಲಿಸ್ಲಿಕ್ಕೆ ಅಲಯನ್ಸ್ ಫ್ರಾನ್ಸ್ ಕಳಿಸ್ತಾರೆ. ಜರ್ಮನ್ ಕಲಿಸ್ಲಿಕ್ಕೆ ಮ್ಯಾಕ್ಸ್ ಮುಲ್ಲರ್ ಭವನ್ ಅನ್ನು ಜರ್ಮನ್ ಸಂಸ್ಥೆ ಕಳಿಸ್ತಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಚೀನಾದ ಮ್ಯಾಂಡ್ರಿನ್ ಭಾಷೆಯನ್ನು ಕೂಡ ಕಲಿತಾ ಇದ್ದಾರೆ ಹುಡುಗರು. 21ನೇ ಶತಮಾನದ ಜಾಗತೀಕರಣದ ಯುಗದಲ್ಲಿ ಈ ಭಾಷಾ ದ್ವೇಷ ಅಸಹನೆ ಸರಿಯಲ್ಲ. ಇದ್ದಕ್ಕಿದ್ದಂತೆ ಪರೀಕ್ಷೆ 3 ದಿವಸ ಇದ್ದಾಗ, ಇವತ್ತು ಹಿಂದಿ ಪೇಪರ್ ಇತ್ತು SLC ವಿದ್ಯಾರ್ಥಿಗಳಿಗೆ, 2 ದಿವಸ ಮುಂಚೆ ಶಿಕ್ಷಣ ಸಚಿವರು ಇದ್ದಕ್ಕಿದ್ದಂತೆ ಈ ತೃತೀಯ ಭಾಷೆಯಲ್ಲಿ ಫೇಲ್ ಆಗ್ಲಿ ಪಾಸ್ ಆಗ್ಲಿ ಪರವಾಗಿಲ್ಲ, ಅದನ್ನ ಅಂತಿಮ ಫಲಿತಾಂಶಕ್ಕೆ ಪರಿಗಣಿಸಲಿಲ್ಲ ಅಂತ ಮಾತಾಡ್ಬಿಟ್ರೆ ಯಾರಿಗೆ ಆ ಭಾಷೆ ಕಲಿಕೆಗೆ ಗಾಂಭೀರ್ಯ ಇರುತ್ತೆ? ಮೇಷ್ಟ್ರುಗಳಿಗಾಗ್ಲಿ ಅಥವಾ ಕಲಿಯುವ ವಿದ್ಯಾರ್ಥಿಗಳಿಗಾಗ್ಲಿ ಅದರಲ್ಲಿ ಆಸಕ್ತಿ ಇರ್ಲಿಕ್ಕೆ ಸಾಧ್ಯವಾ? ನೋಡಿ, ಹೆಚ್ಚೆಚ್ಚು ಭಾಷೆಗಳನ್ನು ಕಲಿತಷ್ಟು ಬದುಕಿನ ಅವಕಾಶಗಳು ಜಾಸ್ತಿ ಆಗುತ್ತೆ, ಬದುಕುವ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಈ ಕಾರಣಕ್ಕಾಗಿನೇ, ಅದಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಕರ್ನಾಟಕದ ನಾಯಕರು ಅಷ್ಟಾಗಿ ಮಿಂಚದೇ ಇರೋದಕ್ಕೆ ಕಾರಣವೂ ಕೂಡ ಹಿಂದಿ ಮತ್ತಿತರ ಭಾಷೆಗಳ ಕೊರತೆ. ಈ ಕಡೆ ಇಂಗ್ಲಿಷನ್ನು ನಿರರ್ಗಳವಾಗಿ ಮಾತಾಡಲ್ಲ, ಹಿಂದಿಯಲ್ಲೂ ಪ್ರಭುತ್ವ ಇಲ್ಲ. ಇವತ್ತಿನ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಗೆ ಕೇವಲ 44 ಸೀಟ್ ಬಂದ್ಬಿಟ್ಟು, ಮೋದಿ ಯುಗದಲ್ಲಿ ಕಾಂಗ್ರೆಸ್ ಹೀನಾಯ ಸ್ಥಿತಿಯಲ್ಲಿದ್ದಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಗದಲ್ಲಿ ಅತ್ಯಂತ ಸಾಮಾನ್ಯವಾದ ಸಂಪರ್ಕ ಭಾಷೆ ಆಗಿರೋ ಹಿಂದೂಸ್ತಾನಿ, ಹಿಂದೂ ಮತ್ತು ಉರ್ದು ಮಿಶ್ರಿತ ಭಾಷೆ ಮೂಲಕ ತಮ್ಮ ನಾಯಕತ್ವವನ್ನ, ತಮ್ಮ ಸಂಸದೀಯ ವಾಕ್ಪಟುತ್ವವನ್ನು ಎಷ್ಟು ಅದ್ಭುತವಾಗಿ ಪ್ರದರ್ಶಿಸಿದ ನಮ್ಮ ಕಣ್ಮೆದುರಿಗಿದೆ. ಧರ್ಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿದ್ದೇ ಆ ಭಾಷಾ ಪ್ರಭುತ್ವದಿಂದಾಗಿ. ಅಂದಾಗೆ ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿರೋ ಜನಸಾಮಾನ್ಯರು ಯಾರಿಗೂ ಹಿಂದಿ ಒಂದು ಸಮಸ್ಯೆ ಆಗಿರಲೇ ಇಲ್ಲ. ರಾಷ್ಟ್ರ ನಾಯಕರು ಬಂದು ಹಿಂದಿ ಭಾಷಣ ಮಾಡುವಾಗ ರಾಜಕೀಯ ಪ್ರಚಾರ ಸಭೆಗಳಲ್ಲಿ ಅನುವಾದದ ಅಗತ್ಯವೇ ಇಲ್ಲ. ಅದ್ಯಾಕೋ ಬೆಂಗಳೂರು ಸುತ್ತಮುತ್ತಲಿನ ಒಂದು ವರ್ಗ ಈ ರೀತಿ ಹಿಂದಿ ವಿರೋಧಿ ಭಾವನೆ ಬಿತ್ತ ತಮ್ಮ ಮಕ್ಕಳಿಗೆಲ್ಲ ಎಲ್ಲಾ ಭಾಷೆ ಕಲಿಸ್ಬಿಡ್ತಾರೆ. ರಾಷ್ಟ್ರ ಭಾಷೆ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳನ್ನೆಲ್ಲ ಕಲಿಸಿ ಅವ್ರನ್ನ ಯುರೋಪು, ಅಮೆರಿಕ ಅಥವಾ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಮೃದ್ಧ ಬದುಕನ್ನು ಕಟ್ಲಿಕ್ಕೆ ಕಳಿಸ್ತಾರೆ. ಇಲ್ಲಿ ಮಾತ್ರ ತಾತ್ವಿಕವಾಗಿ ಹಿಂದಿಯನ್ನು ವಿರೋಧಿಸ್ತಾ ಇರ್ತಾರೆ. ಸಿದ್ದರಾಮಯ್ಯನವರು, ಅವ್ರಿಗೆ ಹೃದಯವಂತಿಕೆ ಇದೆ, ಹೃದಯ ವೈಶಾಲ್ಯತೆ ಇದೆ, ಭಾಷೆಗಳ ವಿಚಾರದಲ್ಲಿ ಸಂಕುಚಿತ ದೃಷ್ಟಿಕೋನ ಬೇಡ. DK ಶಿವಕುಮಾರ್ ಹೇಳ್ಬೇಕು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗ್ಬಿಟ್ಟು ತಮ್ದು ಪ್ರಾದೇಶಿಕ ಪಕ್ಷವೋ ಅಥವಾ ಇವತ್ತಿಗೂ ಕೂಡ 140 ವರ್ಷಗಳ ಇತಿಹಾಸರೋ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಅಂಗ ಸಂಸ್ಥೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಅನಗತ್ಯವಾಗಿ ಹಿಂದಿ ವಿವಾದ ಬೇಡ. ಈ ತರ ಎಲ್ಲ ತಾತ್ವಿಕ ಸೈದ್ಧಾಂತಿಕ ವಿಚಾರಗಳ ಕುರಿತಂತೆ ಧೈರ್ಯವಾಗಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡು ಮಾತಾಡೋ ಪ್ರಿಯಾಂಕ ಖರ್ಗೆ ಅವರೇ ಈ ವಿಚಾರದಲ್ಲಿ ಬಾಯಿ ಬಿಡ್ಲಿ, ಅರ್ಥವಾಗುತ್ತೆ. ಇದು ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಸಂಬಂಧಿಸಿದ ವಿಚಾರ ಅಲ್ಲ. ಇದು ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವಿನ ಭಾವೈಕ್ಯತೆಯ ಪ್ರಶ್ನೆ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತಗಳ ನಡುವಿನ ಭಾವೈಕ್ಯತೆಯ ಸಂಕೇತ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಹಿಂದಿ ಕಲಿಕೆ ವಿಚಾರದಲ್ಲಿ ತೆರೆದ ಮನಸ್ಸಿನಿಂದ, ಹೃದಯ ವೈಶಾಲ್ಯತೆಯಿಂದ ವಿಮರ್ಶೆ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಕೋರಿಕೆ. ನಮಸ್ಕಾರ.